ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಕ್ಕತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನಾನು ನಮ್ಮಮ್ಮ ಮತ್ತೆ ಪ್ರಿಯಾ 3 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಮಳೆ ಬರಂಗ ಆಗೈತೆ. ಸೊ ಯಶವಂತಪುರದಲ್ಲಿ ಇರೋದು ಟ್ರೈನು. ಅಲ್ಲೋಗಿ ಎತ್ಕೊಬೇಕು. ಮತ್ತೆ ಅಲ್ಲೊಂದು ರೀಲ್ಸ್ ಮಾಡೋ ಕಂಟೆಂಟ್ ಐಡಿಯಾದಲ್ಲಿ ಐತೆ. ಸೊ ಏನಾರ ಅನುಕೂಲ ಆದ್ರೆ ಮಾಡ್ತೀನಿ ಅಲ್ಲಿ ವಿಡಿಯೋನ. ಬನ್ನಿ ಇವಾಗ ಹೊರಡೋಣ. ಪ್ರಿಯಾ ಕೆಳಗಡೆ ಇದ್ದಾಳೆ, ವೆಯ್ಟ್ ಮಾಡ್ತಿದ್ದಾಳೆ. ಬಾಮ ಬಿಡಮ್ಮ. ರೈಟ್, ಇವಾಗ ಮನೆ ಇಂದ ಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ. ಸಾರಿ, ಇದ್ರಲ್ಲೇ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ. ಆಟೋತದೆ ನಾವು ರೈಲ್ವೆ ಸ್ಟೇಷನ್ ಹೋಗ್ತೀವಿ, ಪ್ರಿಯಾ ಪೊಲೀಸ್ ಸ್ಟೇಷನ್ ಹೋಗ್ತಾಳೆ. ಸುಮ್ನೆ ನೀನು ಎಲ್ಲ ನಾವು ಹೋಗುವಾಗ ಏನೇನೋ ಮಾತಾಡ್ತಾನೆ. ಯಾಕೆ ಹಿಂಗ್ ತಲೆ ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಆರ್ಬೇಕಂತೆ. ಜೋಡಿ ಬೇಡ ಅಂದ್ರು ಜಾಕೆಟ್ ಹಾಕೋತಾವ. ತೆಕೆ ಬೇಡ ಅಂದ್ರು ಅನ್ನ. ಅಯ್ಯೋ ಶಿವನೇ. ತೆಕೆ ಬೇಡ ಅಂದ್ರು ಜಾಕೆಟ್ ಹಾಕೊಂಡು ಹೊಟ್ಟೆಗೆ ಏನ್ ತಿಂತೆ? ಹೊಟ್ಟೆಗೆ ಅನ್ನ. ಹೊಟ್ಟೆಗೆ ಅನ್ನ ತಿಂತ್ಯಾ? ನಾನೇನ್ ತಿಂತೀನಿ ಹೇಳು? ನಾನ್ ರೈಸ್ ತಿಂತೀನಿ. ನೋಡ್ದೇನಮ್ಮ ಹೊಟ್ಟೆ ಅಲ್ಲ. ಈ ವಿಡಿಯೋ ಅವ್ರ ಅಮ್ಮ ನೋಡ್ತಿರ್ತಾರ. ಅವ್ರ ಅಮ್ಮ ಇವಳು ಸರಿಯಾಗಿ ಕ್ಲಾಸ್ ತಗೋತಾರೆ. ಆಂಟಿ ನೀವ್ ಈ ವಿಡಿಯೋ ನೋಡ್ದಿಲ್ಲ ಅಂದ್ರೂ ಕೂಡ ಕಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡ್ಬಿಟ್ಟು ಇವಳಿಗೆ ಕ್ಲಾಸ್ ತಗೊಳ್ರಿ. ಈ ತರ ಹೆವಿ ಮಾತಾಡ್ತಾಳೆ. ಇನ್ನು ಯಾವ ತರ ಅಂದ್ರೆ ಬ್ಯಾಡ್ ವರ್ಡ್ಸು ನೀವು ಲೈಫ್ ಅಲ್ಲೇ ಕೇಳಿರಲ್ಲ. ನಿಮ್ ಏಜ್ಗೆ ಈ ಏಜ್ಗೆ ಇವಳು ಈ ತರ ಮಾತಾಡ್ತಾಳೆ. ಈ ತರ ಎಲ್ಲ ಹೆವಿ ಮಾತಾಡ್ತಾಳೆ. ದಯವಿಟ್ಟು ಇವಳಿಗೆ ಮನೇಲಿ ಕ್ಲಾಸ್ ತಗೊಳ್ರಿ. ನೀವ್ ಅಮ್ಮನ್ ಕಳಿಸ್ತೀನಿ ತಡಿ. ಇವಾಗ ಬ್ಲಾಗ್ ಅಪ್ಲೋಡ್ ಮಾಡಕ್ಕಿಂತ ಮುಂಚೆನೆ ಕಳಿಸ್ತೀನಿ ತಡಿ. ನಂತರದ್ ನಾ ಕಾಪಿ ಮಾಡ್ಬಿಟ್ಟು ತಗೊಂಡೋಳು ಇವಳು. ಅದೇ ಇದೊಂದಿಲ್ಲ, ಇದು ನೋಡ್ರಿ ಸೇಮ್ ಪ್ಯಾಂಟ್ ಎಲ್ಲ. ನಂದಿಲ್ಲೂ ಇಲ್ಲ, ಈ ಕಡೆ ಐತೆ. ಈ ಕಡೆ ನಂದು ಐತೆ. ಅಲ್ಲಲ್ಲ ಇಲ್ಲಿ ಅದು ಬೇಡ ನಂಗೆ ಎಳಿತದೆ. ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಬಂದೋ. ಓ ನಮ್ನ ಒಳಿಗ್ ತಿಳ್ಳಿ ಇವಳು ಅಲ್ಲಿ ನಿಂತ್ಕೊಳ್ಳೋದು. ಸಮಾಜ ಸೇವಕಿ. ಯಾಕೆ ಫ್ರೀ ನಾಚಿಕತಿಯಾ? ಏನ್ ಮಾಡ್ಲಿ ಗೊತ್ತಾ, ಕೆಲ್ಸ ಮಾತಾಡಿ ಎಷ್ಟು ಸಂಬಳ? ಸಂಬಳ ಎಷ್ಟು? ಗೊತ್ತಾಯ್ತು. ಇಲ್ಲೇನಾ? ಇಲ್ಲಿ ಹೊಂಟೈತದೆ. ಇದ್ ಬಂದ್ಬಿಟ್ಟು ಶಿವಮೊಗ್ಗ. ಲಿಫ್ಟ್ ಎಲ್ಲ ನೋಡಿ ಶಿವಮೊಗ್ಗ ಕರ್ಕೊಂಡ್ ಬಂದೆ ನಿನ್ನ. ಅಲ್ಲಿ ನೋಡ್ರಿ, ಅಲ್ಲಿ ಮಳೆ ಬರ್ತೈತೆ. ಗೊತ್ತಾಗ್ತೈತೆ ಅನ್ಸುತ್ತೆ. ಮಳೆ ಬರ್ತೈತೆ ಅನ್ನೋ ಗೊತ್ತಿಲ್ಲ. ಅಕ್ಕಿಗಳು ಕುಂತೈತೆ. ಪ್ರಿಯಾ ಮಳೆ ಬರ್ತಾ ಇಲ್ಲ ಅಂತ ಅವಳೆ. ನನಗ್ ಬರ್ತೈತೆ ಅನ್ಸುತ್ತೆ. ನಾವ್ ಅಮ್ಮನೂ ಬರ್ತೈತೆ ಅಂತ ಐತೆ. ಗಿಡಿ ಗೈಸ್ ಇವಾಗ ಊಟ ತಗೊಬಂದು ರಾತ್ರಿ ಊಟಕ್ಕೆ 1 ಚಪಾತಿ 2 ರೈಸ್ ಬಾತು. ಪ್ರಿಯಂಗೆ ನನಗೆ ರೈಸ್ ಬಾತು, ಆಂಟಿಗೆ ನಾವ್ ಅಮ್ಮಂಗ್ ಚಪಾತಿ. ಗೈಸ್ ಇವಾಗ ಇನ್ನೊಂದ್ ರೌಂಡ್ ನಾವ್ ಅಮ್ಮ ಮಧ್ವರ ವಡೆ ತಂದೈತೆ. ಏಕೆ ನಾನ್ ತಿನ್ನಲ್ಲ. ಎಷ್ಟ್ ದಿನ ಸುಮ್ನೆ ಕೂತ್ಕೊತ್ಯಾ? ಏನೋ ಹೋಗ್ಕೊಳ್ಳಿ ಇದು ತಿಂದ್ರೆ ಹೊಟ್ಟೆ ಮಳ್ಸುತ್ತೆ. ಹಿಂದೆಲ್ಲ ಊಟ ಬರ್ತೀವಲ್ಲ. ಫುಲ್ ಮೆತ್ತಗಾಗ್ಬಿಟ್ಟಿದೆ, ಬಿಸಿನೇ ಇಲ್ಲ. ಗೈಸ್ ಫೈನಲಿ ಟ್ರೈನ್ ಹತ್ತದ. ಪ್ರಿಯಲ್ ಕುಂತವ್ ನೋಡ್ರಿ. ನೋಡ್ತಾನೆ ಅವಳು ಅವಾಗಿಂದ. ಅವಳು ಅವಳು ಫಸ್ಟ್ ಟೈಮ್ ಅಲ್ವಾ, ಒಂದ್ ರೀತಿ ಖುಷಿ. ನಮಗೂ ಖುಷಿನೇ. ಬಟ್ ನೈಟ್ ಹೊತ್ತು ಜರ್ನಿ ಮಾಡಕ್ ನಂಗೆ ಬೇಜಾರು. ಏನಕಂದ್ರೆ ಏನು ನೋಡೋದಿಕ್ಕಾಗಲ್ಲ, ಏನು ಎಂಜಾಯ್ ಮಾಡೋದಿಕ್ಕಾಗಲ್ಲ. ಒಂದ್ ಸ್ವಲ್ಪ ಹಳ್ಳಿ ತರ ಕೊಯ್ತು ಅಂದ್ರೆ ಫುಲ್ ಇದಾಗುತ್ತೆ. ಅಲ್ಲಿ ಓಡಿಸ್ತಾರಲ್ಲ ಟ್ರೈನ್ ಡ್ರೈವರ್ ಹತ್ರ ಹೋಗ್ಬಿಟ್ಟು ಅಣ್ಣ ಒಂದ್ ವೀಲಿ ಎತ್ತಿ ಅನ್ನ. ರೈಸ್ ಇನ್ನು ಊಟ ಮಾಡಿಲ್ಲ, ನಾವು ಊಟ ಮಾಡ್ಬೇಕು. ಊಟ ಎಲ್ಲ ಇಲ್ಲಿ ರೆಡಿ ಐತೆ ನೋಡ್ರಿ. ಊಟ, ವಾಟರ್ ಬಾಟ್ಲ್ ಎಲ್ಲ, ಪ್ರೀನ್ ಬ್ಯಾಗು, ಮತ್ತೆ ನಮ್ ಬ್ಯಾಗು, ನನ್ ಚಪ್ಪಲು ಮುಂದೆಲ್ಲ ಅಲ್ಲೇ ಒಳ್ಳೆ ಪ್ಯಾಕ್ ಮಾಡ್ಬಿಟ್ಟು ಫುಲ್ಲು. ತಲೆ ಆಚೆಗೆ ಹಾಕೋಬೇಡ ಪ್ರಿಯಾ. ಅಲ್ಲ ನಂದು ಗೈಸ್, ನನ್ಗೇನ್ ಗೊತ್ತಾಯ್ತು ಟ್ರೈನ್ ಅಲ್ಲಿ ಹೆವಿ ಭಯ ಆಗೋದು. ಗೋವಾಗ ಹೋದಾಗ ಮಲಗ್ಬಿಟ್ಟಿದೀನಿ ಕಿಟಕಿ ಹತ್ರ. ಚಿನ್ನದ ವಾಲೆ ಹಾಕೊಂಡಿದ್ದೆ, ಬಿಚ್ಕೊಂಡು ಹೊಂಟೋಗ. ಸೀರಿಯಸ್ ಆಗಿ
ಆಂಟಿಂಗ್ ಹೇಳ್ಬೇಕಾರೆ ನೀವೇ ಹ್ಞೂ ಒಂದ್ ಕತ್ತ ಕೇಳ್ಸಲ್ಲ ಅವ್ರಿಗೆ. ನೋಡು ಪ್ರಿಯಾ ಮಂತ್ರಾಲಯಕ್ಕೆ ಹೋಗ್ತಿರತ್ ಪಟಾಕಿ ಹೊಡಿತಾರೆ. ಗೈಸ್ ನಾವ್ ಇವಾಗ ಊಟ ಮಾಡ್ತಿದೀವಿ. ಪ್ರಿಯಾನು ಕೈ ತೊಳ್ಕೊತಾವಳೆ. ಏನ್ ಊಟ ಅಂತ ತೋರ್ಸ್ಬಿಡ್ತೀನಿ ನೋಡ್ರಿ. ಸ್ಪೂನ್ ಕೊಟ್ಟವ್ರ ಗೈಸ್ ನಾವ್ ಅಮ್ಮಂದು ಚಪಾತಿ ಮತ್ತೆ ಪಲ್ಯ. ಸೊ ಇಲ್ಲಿ ನೋಡಿ ಇಲ್ಲಿ ಗ್ರೇವಿನ ಪಲ್ಯ. ಈ ಪ್ರೀನ್ ಕೊಟ್ಟಿಲ್ಲ ಗ್ರೇವಿ. ಅದಾದ್ಮೇಲೆ ಇದು ಏನು ಏನ್ ಈ ತರ ಏ ಬೇಡ ಗೈಸ್ ಕೈಯೆಲ್ಲ ಫುಲ್ ಆಯಿಲ್ ಆಗೋಗೈತೆ. ಸೊ ಆಮೇಲೆ ತಿನ್ಬಿಟ್ಟು ಸಿಗ್ತೀನಿ. ಸೊ ನಾವ್ ಅಮ್ಮನ್ ನೋಡ್ರಿ ನನಗೆ 2 ಸ್ಪೂನು. ಗೈಸ್ ನಮ್ಮನ್ನು ಚಪಾತಿ ಮತ್ತೆ ಪಲ್ಯ ಏನದು ಎಲೆಗೆ ಹೂಕೋಸ್ತಾ ರೆಸ್ಪಾನ್ಸೇ ಇಲ್ಲ ಗೈಸ್. ನಂದು ಏನೋ ಇದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಟೊಮೊಟೊ ಬಾತು ಅದ್ರ ಮೇಲೆ ಏನೋ ಇದು ಪಲ್ಯ ಹಾಕಿದ್ದಾರೆ. ಕೈಯೆಲ್ಲ ಫುಲ್ ಆಯಿಲ್ ಹಾಕ್ಬಿಟ್ಟೈತೆ. ತಿನ್ಮೇಲೆ ಸಿಗ್ತೀನಿ ಗೈಸ್ ಬಾಯ್. ಬಿರಿಯಾನಿ ನೋಡ್ರಿ ಎಷ್ಟು ಅವಳಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಅಂದ್ರೆ ಅನ್ನನ ಬಿಸಾಕ್ತಾವಳೆ. ಯಾಕ್ರಿ ಬರ್ತೀರಾ ಇಂಥವ್ರ ನಮ್ ಜೊತೆ? ಆ ಕವರ್ ಏನಿಲ್ಲ ಎಗ್ ರೈಸ್ ಕಟ್ಲ ಅದ್ರಲ್ಲಿ. ಅಲ್ಲಿ ಯಾರೋ ಕೊಡ್ತಾವ್ರ ನೋಡವ. ನಿಮ್ ಅಜ್ಜಿ ಬಂದವ್ರ ಆ ಕಡೆ ಕೊಡು. ಇಲ್ಲಿ ನೋಡಿ ಏನ್ ಪ್ರಿಯ ಈ ತರ ಗೈಸ್ ನಮ್ದೆಲ್ಲ ತಿನ್ ಮುಗ್ಸಾಯ್ತು. ಸೊ ಅವಳಿಗೆ ಹೆವಿ ಆಗ್ಬಿಟ್ಟೈದು ಊಟ. ಇಲ್ಲೊಂತವೆಲ್ಲ ಸ್ಟಾಪ್ ಕೊಟ್ಟವ್ರೆ. ಅಪಾರ್ಟ್ಮೆಂಟ್ ಐತೆ. ನಿಧಾನ ತೊಳಿ ಟವಲ್ ಕೊಡೋದು ಖರ್ಚಿ 9:31 ಕೊಡು ಖರ್ಚಿ ಕೊಡು. ಯಾಕೋ ನಗ್ತಾವಳು ನೀರ್ ಕುಡಿಯೋದ್ ನಿಲ್ಸು. ಓಕೆ ನಂಗ್ಬೇಡ ಗೈಸ್ ಇವಾಗ ಮಲಗ್ತಿದೀವಿ ನಾವು. ಸೊ ನಾನು ಇಲ್ಲಿ ಮಲಗಿದ್ದೀನಿ. ಗೈಸ್ ಪ್ರಿಯ ಇಲ್ಲಿ ಮಲಗಿರಲ್ಲ. ನಾನು ಇಲ್ಲಿ ಮಲಗಿದ್ದೀನಿ. ಅದು ಅರಿಕೊಂಡು ತುಕ್ಕೋ ಇಲ್ಲಾಂದ್ರೆ ಬರಿಕೊಂಡು ತುಕ್ಕೋ. 2 ಗಂಟೆ 3 ಗಂಟೆಗೆ ಮಂತ್ರಾಲಯಕ್ಕೆ ಹೋಗುತ್ತೆ. ಮಂತ್ರಾಲಯಕ್ಕೆ ಹೋದ್ಮೇಲೆ ಶಿವಣ್ಣ ನಿದ್ದೆ ಬರ್ತೈತೆ. ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತು ನಮ್ ಟ್ರೈನ್ ಸ್ಟಾಪ್ ಬಂತು ಮಂತ್ರಾಲಯದ್ದು. ಸೊ ಇಲ್ಲಿ ನಾವು ಇಳಿಯೋದೇ ಟಾಸ್ಕ್. ನೋಡ್ರಿ ಹೆಂಗೈತೆ. ಈ ಕಡೆನೇ ನೋಡ್ರಿ ಫುಲ್ ಆಗ್ಬಿಟ್ಟೈತೆ. ಸೊ ನಮ್ ಸೀಟ್ ಇಂದ ಜಾಗ ಖಾಲಿ ಮಾಡ್ತಿದೀವಿ. ಸೊ ಇಲ್ಲಿ ಟ್ರೈನ್ಗೆ ವೆಯ್ಟ್ ಮಾಡ್ತಿದೀವಿ ನಮ್ ಸ್ಟಾಪ್ಗೋಸ್ಕರ. ಬನ್ನಿ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊತೈತೆ ನಾವು ಅಮ್ಮ. ಹೊರಡ್ಬೇಕು ಗೈಸ್. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದೆ. ತಡಿ ಬ್ಲರ್ ಆಗ್ಬಿಟ್ಟೈತೆ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದೆ. ಹೋಗ್ತಾ ಇದೀವಿ ನಮ್ ಬ್ಯಾಗ್ ಎಲ್ಲ ಹಿಡ್ಕೊಂಡು ಪ್ರಿಯಾನ ಹಾಕೊಂಡು. ತಲೆನೋವಾ? ನನ್ಗೂ ಸೇಮ್. ಒಂದ್ ರೌಂಡ್ ನಿದ್ದೆ ಹೊಡ್ದೆ ಎದ್ದೆ. ನಿದ್ದೆ ಮಾಡಲ್ವಾ ನೀವ್ ಅಮ್ಮ? ಹಂಗಂತ ಅಲ್ಲ, ಒಂದ್ಸಲ ಎಚ್ಚರಿಕೆ ಆದ್ರೆ ನನ್ ಮನೆ ಕಾಣಲ್ಲ. ನಂತರ ಗೈಸ್ ಇವಾಗ ಇಲ್ಲಿಂದ ನಮ್ ರೂಮ್ ಹತ್ರ ಹೋಗ್ಬೇಕು. ರೂಮು ನಾನು ನಮ್ಮಮ್ಮ ಫಸ್ಟ್ ಜನವರಿ ಬಂದಿದ್ವಲ್ಲ ಅದೇ ರೂಮು. ಯಾಕಂದ್ರೆ ಅದೇ ಕಂಫರ್ಟಬಲ್. ಗೈಸ್ ಆಟೋ ಹಿಂದೆಗಡೆ ಹತ್ಬಿಟ್ಟಿದೀವಿ ನಾವು. ಬರೋಷ್ಟಲ್ಲಿ ಮೂವ್ ಆಗ್ಬಿಟ್ಟಿದ್ರಲ್ಲ ಆಟೋ. ಚಪ್ಲಿ ಬೇಗ ಪ್ರಿಯಾನೇ ಹೇಳಿದ್ ಹೇಳ್ಬೇಕಾದ್ರೆ ಹಿಂದೆ ಅಣ್ಣ ಅಂತ. ಅವಳಿಗೇನೋ ಒಂಥರ ಇಷ್ಟ ಹಿಂದೆ. ಚಪ್ಲಿ ಬಿಟ್ಟಾರು. ಸರಿ ಗೈಸ್ ಆಯ್ತು. ನಾವ್ ಅಮ್ಮನ್ ಬ್ಯಾಗ್ ಹಿಡ್ಕೋಬೇಕು. ನಾವ್ ಅಮ್ಮಂಗ್ ಆಲೆ ಪಿಚ್ಚೆ ನತ್ಕೆ ಆಗ್ಬಿಟ್ಟೈತೆ.
ಯಾಕಮ್ಮ ಆಟೋ ಮೂವ್ ಆಗ್ಬಿಡ್ತು. ನಾವ್ ಅಮ್ಮ ಅಂತೂ ಫುಲ್ ರೇಜ್ ಆಗ್ಬಿಟ್ಟೈತೆ. ಒಂದೊಂದಲ್ಲ ನಮ್ಗೆ ರೋಚೆ ಅಂತ. ಸೊ ಮಂತ್ರಾಲಯ ಇದು ನೋಡ್ಕೊಂಡ್ಬಿಡ್ರಿ, ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ರೈಲ್ವೆ ಸ್ಟೇಷನ್ ಬಂದ್ಬಿಟ್ವಾ ಅಂತ ಬೋರ್ಡ್ ನೋಡಿ. ಇನ್ನೊಂದು 1/2 hour 3/4 ಗಂಟೆ ಇಲ್ಲಿಂದ. ನಾವೇನ್ ಇಲ್ಲೇ ಓಡಾಡೋದ್ ನೋಡ್ತೀನ, ಹೇಳಕ್ಕೆ ಎಷ್ಟಾಗತ್ತಾರ ದುಡ್ಡು ಅಂತ ಕೇಳ್ತಾಳೆ. ಬೇಸಿ ಎಂತ ಫಾಲ್ಟ್ ಆಗೋಯ್ತು ನೋಡ್ರಿ. ಬರ್ತಾ ಇದ್ದ ಆಟೋದಲ್ಲಿ ಆಟೋ ಕೆಟ್ಟೋಗೈತೆ. ಫುಲ್ ಕತ್ಲೆ, ಕಣ್ಣು ಬಿಟ್ಟಿರ್ತಾವೆಲ್ಲ ಕತ್ಲೆ. ನಾನು ಇಲ್ಲಿ ಕುಂತಿದ್ದೀನಿ. ಅಯ್ಯೋ ಇದೇನ್ ಹಿಂಗ ಗೈಸ್, ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ರಿ. ಸೊ ಬರ್ತಿದ್ದಾವ, ಆಟೋ ಕೆಟ್ಟೋಗೈತೆ ನೋಡ್ರಿ, ಫುಲ್ ಕತ್ಲೆ. ಸೊ ಏನಾಯ್ತು ಟೈಮ್ 4:15. ಬೆಳಗಿನ ಜಾವ 4:15. ಏನೋ ಬಡವ ಬಿಟ್ಟು ಬಿಡಮ್ಮ ಅಂತ ಯಾಕಮ್ಮ ಈ ತರ ಅಯ್ಯೋ ಅನ್ನತ್ತೆ. ನಿನ್ ಮೊಬೈಲ್ ಆಫ್ ಮಾಡು, ಮಾತಾಡ್ತಾ ಯಾಕಮ್ಮ ಟೈಮಿಂಗ್ ಒಂದು ಟೈಮಿಂಗ್ಸ್ ಬೇಡವಾ? ಸಮಯ ನೋಡ್ತಾರೆ. ಕೂಗ್ತಾರೆ ಇವಾಗ ಬೇರೆ ಆಟೋನ. ಯಾವ್ದು ಆಟೋ ಗೊತ್ತೈತೆ? ನಂಗೆ ಬಂದ್ಬಿಟ್ಟ ಪೆಟ್ರೋಲ್ ತರೋದಕ್ಕೆ ಹೋಯ್ತವ್ರ. ಬೇರೆ ಆಟೋದವ್ರನ್ನ ಕೇಳ್ತವ್ರೆ ಪೆಟ್ರೋಲ್ ತರಬೇಕು ಬರ್ತೀರಾ ಅಂತ ಅನ್ಸುತ್ತೆ. ಲ್ಯಾಂಗ್ವೇಜ್ ನಮಗೂ ಅರ್ಥ ಆಗಲ್ಲ. ಏನೋ ಒಂದು ಆಗ್ತಿರ್ಬೋದು ಹುಡುಗಿ. 4:15 ಆಯ್ತು. ಸೊ ಇನ್ನು ಪೆಟ್ರೋಲ್ ತರಿಸ್ತಾನೆ ಅವ್ರಂತೆ. 4:32. ಯಾಕೆ ಪ್ರಿಯಾ ಇವತ್ತಿಂದ ತೀರ್ಮಾನ ಕಂಡ್ಬಿಡಲ್ಲ. ಪ್ರಾಣಿಗಳು ಎಲ್ಲೇ ಇದ್ರು ಅದು ಒಂದೇ ಸೌಂಡ್. ಅದೇಂಗೆ ಪ್ರಿಯನು ಹಂಗೆ ಅಲ್ವಾ, ಎಲ್ಲ ಇದ್ರು ಒಂದೇ ಸೌಂಡು ಅಂತ. ಇನ್ನೇನ್ ಸೌಂಡ್ ಮಾಡ್ತಾ ನೋಡಿ. ಈಗಲ್ಲ ಅವ್ರ ಸಿಟ್ಟಾಗ. ಗೈಸ್ ನೋಡ್ರಿ, ಅವಳು ಇನ್ನೊಂದ್ ಅರ್ಧ ಗಂಟೆಯಿಂದ 20 ನಿಮಿಷದಲ್ಲಿ ವಿಡಿಯೋ ಹಾಕ್ತೀನಿ ನೋಡ್ರಿ. ಅದು ಫೈನಲಿ ಸರ್ಫ್ ಬಂತು. ಏನದು? ಡೀಸೆಲ್. ಏನಂದೆ ನೀನು? ಅಲ್ಲ ಸರ್ಫೋ ಏನೋ ಅಂತು. ಡೀಸೆಲ್ ಹಾಕಿದ್ಮೇಲೆ ನಮ್ಗೆ ಇಳಿಸ್ಬಿಟ್ಟು ಆಟೋನೆಲ್ಲ ಓಪನ್ ಮಾಡಿ ರೆಡಿ ಮಾಡ್ಬಿಟ್ಟು ಇವಾಗ ಸ್ಟಾರ್ಟ್ ಆಗೈತೆ ಆಟೋ. ಇಲ್ಲಿ ಲಗೇಜು, ಅದು ಸೀಟ್ ಕವರು, ಮುಂದೆಗಡೆ ಸೀಟೆ ಬಗ್ಗಿಸ್ಬಿಡವ್ರು. ಯಾಕೆ ಹಿಂಗ ಐತಾಯ್ತು ಇವತ್ತು. ಇವಾಗ ಆಟೋ ಇಳ್ದು, ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಫೈನಲಿ ಮಂತ್ರಾಲಯದ ಹತ್ರ ಬಂದು. ಸೊ ಆ ಕಡೆ ಸೈಡ್ ಇರೋದು ಹೋಗ್ಬೇಕು. ಬರೀ ಇವಾಗ ನಮ್ ರೂಮ್ ಹತ್ರ ಹೋಗ್ಬೇಕು. ನಮ್ ರೂಮ್ ನಮಗ್ ಕೊಡೋದು 8 ಗಂಟೆಗೆ. ಟೈಮ್ ನೆನ್ನೆ ಎಷ್ಟಾಗಿತ್ತು ಅಷ್ಟು, ನೆನ್ನೆ ಇಷ್ಟೊತ್ತಿಗೆ ಎಷ್ಟಾಗಿತ್ತು ಅಷ್ಟು. ನಾವು ಫಸ್ಟ್ ಹತ್ತತ್ರ ಜನವರಿಯಿಂದ ಇಲ್ಲಿಗೆ 3 ಸತಿ ಬಂದಿದ್ದೀನಿ. ಇದು 3ನೇ ಸತಿ ನನ್ನ ಲೈಫಲ್ಲೇ. 3 ಸತಿ ಫಸ್ಟ್ ಇದು ಬಂದಿರೋದು, 3ನೇ ಸತಿನೇ ಇದು. ಒಂದೇ ವರ್ಷದಲ್ಲಿ ಮತ್ತೆ 6 ತಿಂಗಳಲ್ಲಿ 3 ಸತಿ ಬಂದಿದ್ದೀನಿ. 3ನೇ ಸತಿ ಇದು. ಸೊ ಫಸ್ಟ್ ಸತಿ ನಾವು ಅಮ್ಮನ ಜೊತೆ ಬಂದಾಗ ನಾವ್ ಇವಾಗ ಹೋಗ್ತಿದೀವಲ್ಲ ರೂಮು, ಅದೇ ರೂಮು. 2ನೇ ಸತಿ ನಾವ್ ಅಪ್ಪನ ಜೊತೆ ಬಂದಾಗ ರೂಮ್ ಮಾಡಿರ್ಲಿಲ್ಲ. ಸೊ ಹಂಗೆ ಇಸ್ಕೊಂಡಿದ್ದಾವ್ 1000 ರೂಪಾಯಿ ಒಂದ್ ದಿನಕ್ಕೆ ಅಂತ ಕೊಟ್ಟಿ. ಸೊ ಆ ರೂಮ್ ಅಂತೂ ರೂಮಲ್ಲಿ ಕಿಟಕಿನೇ ಇರ್ಲಿಲ್ಲ. ಸೊ ಅವಾಗ ಬೇರೆ ನಾವು ಬೇಸಿಗೆಲ್ ಬೇರೆ ಬಂದಿದ್ದು, ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಗೈಸ್, ಹಂಗಾಗ್ಬಿಟ್ಟಿತ್ತು ಗೈಸ್. ನೋಡಿ ಬಂದ ಮಂತ್ರಾಲಯಕ್ಕೆ. ಇವಾಗ ಹತ್ರನೇ, ಸಿಕ್ಕಾಪಟ್ಟೆ ಹತ್ರನೇ ಮಾಡ್ತೀವಿ ನಾವು ಮಂತ್ರಾಲಯಕ್ಕೆ ರೂಮ್ನ. ಏನಕಂದ್ರೆ ಸಿಕ್ಕಾಪಟ್ಟೆ ದೂರ ಆಗೋದ್ರೆ 20 ಸತಿ ಓಡಾಡೋದಕ್ ಆಗಲ್ಲ, ದರ್ಶನ ನಿಮ್ಗೆ ಮಾಡೋದಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಗೈಸ್ ಇವಾಗ ರೂಮ್ ಹತ್ರ ಬಂದು ಹಿಡ್ಕೊ.
ಪೂಜಾ ಸಿಂಪ್ಸನ್. ಯಾರೋ ಬಿಡಿಸಿರ್ತಾರೆ ಚಿಕ್ಕ ಟಿವಿ ಐತೆ. ಸೊ ನಾರ್ಮಲ್ ನಮ್ದು ಹಳೆ ರೂಮ್ ಇತ್ತಲ್ಲ ಅದೇ ತರ ಐತೆ. ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸೊ ಇದ್ರ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬಿಡ್ತೀನಿ. ಸೊ ಬಾಯ್ ಗೈಸ್.